ಲಕ್ಷ್ಮಿ, ಲಕ್ಷ್ಮಿ, ಏನು ಅಡುಗೆ ಮಾಡ್ತಾ ಇದ್ದಿಲ್ಲೇ? ಅತ್ತೆ, ಮಧ್ಯಾಹ್ನ ನಿಮ್ಮ ಮಗ ಚಿಕನ್ ತಂದು ಕೊಟ್ಟಿದ್ರಲ್ಲ, ಅದನ್ನೇ ಇವಾಗ ಹಂಗೆ ಕಬಾಬ್ನಂಗೆ ಮಾಡ್ತೀನಿ. ಆಮೇಲೆ ನೆನ್ನೆದು ಉಪ್ಸಾರದೆ ಅದರಲ್ಲೇ ಅನ್ನ ಉಣ್ಕೊಳ್ಳಿ. ಚಿಕನ್ ತಂದು ಕೊಟ್ಟಿದ್ನಲ್ಲ, ಅದನ್ನೇ ಸಾರು ಮಾಡೋಕ್ಕೈತಿಲ್ವಾ? ಅದೇನು ಮಾಡೋಕ್ಕೆ ಕಬಾಬು? ಏನು ಚೆನ್ನಾಗಿರ್ತದೆ ಅದು ಕಬಾಬು? ನನಗೆ ಹಲ್ವು ಅರಿಯೋಕ್ಕಿಲ್ಲ, ಏನಿಲ್ಲ. ಏನು ಮಾಡೋಕ್ಕೆ ಮಾಡಿದ್ಯಾ ಅದು ಮಾಡಬೇಡ, ಸಾರನೇ ಮಾಡು, ಎರಡೋ ತುಣ್ಕೋಬೋದು. ಅತ್ತೆ, ನೀವು ನೋಡಿದ್ರೆ ಸಾರು ಮಾಡು ಅಂತೀರಿ, ನಿಮ್ಮ ಮಗ ನೋಡಿದ್ರೆ ಬಿರಿಯಾನಿ ಮಾಡು ಅಂತಾರೆ, ಹೈಕ್ಳು ನೋಡಿದ್ರೆ ಕಬಾಬ್ ಮಾಡು ಅಂತಾರೆ. ನಾನು ತಂದಿರೋ 1 kg ಏನು ಅಂತ ಮಾಡೋಣ? ನನಗೆ ಸಾರು ಮಾಡಿ ಮಡಗ್ಬಿಟ್ಟು ನೀವು ಏನು ಬೇಕಾದರೂ ಮಾಡ್ಕೊಂಡು ತಿನ್ನಿ. ಮನೇಲಿ ಇರೋದು 4 ಜನಕ್ಕೆ 4 ಥರ ಮಾಡೋಣ. ಇವತ್ತು ಒಂದಿನ ಕಬಾಬ್ನೇ ತಿನ್ಕೊಳ್ಳಿ, ಏನೂ ಹಾಕಿಲ್ಲ. ನನಗೂ ಬೆಳಗ್ಗೆಯಿಂದ ಸಾಕಾಗದೆ, ಗದ್ದೆ ತಕ್ಕ ಈಗ ತಾನೇ ಹೋಗ್ಬಿಟ್ಟು ಬಂದಿದ್ದೀನಿ. ನನಗೆ ಈಗ 2 ಥರ ಮಾಡೋಕ್ಕಾಗೋದಿಲ್ಲ. ಕಬಾಬ್ ಮಾಡ್ತೀನಿ, ಅದನ್ನೇ ತಿನ್ಕೊಳ್ಳಿ. ಏನೇ ಏನೇ ಹಿಂಗಂತ್ಯಾ? ನಾನು ಹೇಳ್ತಾ ಇಲ್ವಾ ಇಲ್ಲಿ ಕಬಾಬ್ ನಾನು ಹಲ್ಗೆ ಅರಿಯೋಕ್ಕಿಲ್ಲ ಅಂತ ಅಂದ್ಬಿಟ್ಟು ನೀವೆಲ್ಲ ಬಾಡ್ ತಿನ್ನೋದು, ನಾನು ಉಪ್ಸಾರು ಉಣ್ಣೋಣ? ಬೇಡ, ನನಗೆ ಹಸಿನಾರ ಸಾರು ಮಾಡು. 4 ಪೀಸ್ ತೆಗ್ದಿಟ್ಬಿಟ್ಟು ಅದ್ರಲ್ಲಿ ಸಾರು ಮಾಡು. ನನಗೆ ಮನುಷ್ಯರು ಇಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗೆ ಮಾಡೋದು? ನಿನಗೆ 4 ಥರ ಹೆಂಗೆ ಮಾಡೋಣ ನಾನು? ಆಯಿತು ಬಿಡಿ, ಮಾಡ್ಕೊಡ್ತೀನಂತೆ. ಸರಿ ಆಯಿತು, ಮಾಡ್ತೀನಿ. ಈರುಳ್ಳಿ ಪರುಳ್ಳಿ ನನಗೆ ಕಟ್ ಮಾಡಿಕೊಡಿ. ಸರಿ ಕೊಡು, ತತ್ತ ಇಲ್ಲಿ ಒಯ್ ಕೊಡ್ತೀನಂತೆ. ಕುಡ್ಲೂ ಆ ಈರುಳ್ಳಿನೂ ತಗೊಬಂದು ಕೊಡಿಲಿ. ಇವಳೊಬ್ಬರು ದಿನಾಮ ಅದು ಮಾಡಿದ್ರೆ ಇದು ಮಾಡು ಅಂತಾಳೆ, ಇದು ಮಾಡಿದ್ರೆ ಅದು ಮಾಡು ಅಂತಾಳೆ. ಇವಳೇನು ಹೆಣ್ಮಕ್ಳೆತ್ತಿಲ್ವೇನೋ, ಏನು ದಿನಕ್ಕೆ 4 ಥರ ಅಡುಗೆ ಮಾಡಿಸ್ತಾಳೆ ನನ್ನ ಕೈಯಲ್ಲಿ. ಸಾಯಿಸ್ತಾವಳೆ ಜೀವಂತವಾಗ್ಯಾ. ಇಲ್ಲಿ ಪಾತ್ರೆ ಬೇರೆ ಒಂದು ಮಣ ಬಿದ್ದಾವೆ, ಅವನು ಎಲ್ಲನೂ ತೊಳಿಬೇಕು. ಆ ಪುಟ್ಟಿ ಎಲ್ಲೋದ್ಲ ಕಾಣೆ, ಅವಳು ಬಂದರೆ ಪಾತ್ರೆನಾದ್ರು ತೊಳಿಸ್ಬೋದಿತ್ತು. ಅವಿನ್ನೂ 5 ನಿಮಿಷ ಕಾಲು ಸುಮ್ಮನೆ ನಿಂತ್ಕೊಳ್ಳೋಕ್ಕಲ್ಲ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ತಿರ್ಗೋದೇ ಕೆಲಸ. ಅದಕ್ಕೆ ಪುಟ್ಟಿ, ಪುಟ್ಟಿ ಎಲ್ಲಿದೆಯಾ? ಬಾಯ್ಲಿ. ಏನಮ್ಮ ಅಷ್ಟೊತ್ತಿಂದ ಪುಟ್ಟಿ ಪುಟ್ಟಿ ಅಂತ ಇದೆಯಾ? ಏನು ಹೇಳು ಮಗ, ಒಂಚೂರ ಪಾತ್ರೆ ತೊಳ್ಕೊಡ್ತೀಯಾ? ಏನಮ್ಮ ನೀನು ಯಾವಾಗಲೂ ನನಗೆ ಇಷ್ಟೊಂದು ಕೆಲಸ ಹೇಳ್ತೀಯಾ ನೀನು? ನೀನೇ ಮಾಡ್ಕೋ ಹೋಗು, ನನಗೆ ನನ್ನ ಫ್ರೆಂಡ್ ಫೋನ್ ಮಾಡ್ತಾಳೆ, ಮಾತಾಡಬೇಕು. ಅವ ನಿಂದ ಅಮ್ಮಯ್ಯ ಪಾತ್ರೆ ತೊಳ್ಕೊಟ್ಬಿಡವ. 2 ಥರ ಅಡುಗೆ ಮಾಡಬೇಕು. ಈಗ ನೀನು ಕೇಳ್ದಂಗೆ ಕಬಾಬ್ ಮಾಡ್ತಾಯಿದ್ದೀನಿ ತಾನೆ? ಹಾಂ, ಒಂಚೂರು ಪಾತ್ರೆ ತೊಳ್ಕೊಟ್ಬಿಡವ. ಸರಿ ಆಯಿತು ಬಿಡು, ತೊಳ್ಕೊಡ್ತೀನಿ. ಪುಟ್ಟಿ ಅವನೆಲ್ಲವ ಅಣೆಯ ಏನು ಮಾಡ್ತಾವನೆ? ಅವನು ಇವಾಗ ತಾನೇ ಕ್ರಿಕೆಟ್ ಆಡ್ಬಿಟ್ಟು ಬಂದ್ಬಿಟ್ಟು ಆರಾಮಾಗಿ ಬಿತ್ಕೊಂಡು TV ನೋಡ್ತಾವನೆ. ಅಲ್ಲಿ ನೋಡೋಗು ಆಚೆ ಕಡೆ. ಸರಿ ಆಯಿತು, ನೀನು ಪಾತ್ರೆ ತೊಳ್ಕೊಟ್ಬಿಡು, ಅಷ್ಟರಲ್ಲಿ ನಾನು ಚಿಕನ್ ರೆಡಿ ಮಾಡಿಬಿಡ್ತೀನಿ. ಚಿಂಟು, ಚಿಂಟು, 6 ಗಂಟೆ ಆಯಿತು, ಧಾರಾವಾಹಿ ಹಾಕೋ. ಹೋಗಮ್ಮ, ನಾನು ಕ್ರಿಕೆಟ್ ನೋಡಬೇಕು. ಹಾಕಲ್ಲ, ಬರೀ ಧಾರಾವಾಹಿ ನೋಡ್ಕೊಂಡು ಕೂತ್ಕೋತೀಯ ಎಲ್ಲ ಯಾವಾಗ್ಲೂ. ಹೋಗು, ನಾನು ಹಾಕಲ್ಲ ಕಣಂತೆ. ಲೋ, ಹಾಕ್ಲಾ ಬಾಯಿ ಮುಚ್ಕೊಂಡು? ಯಾವಾಗಲೂ ನೀನು ಹಾಕಿದ್ದೆ ನೋಡ್ಬೇಕಾ ನಾನು? ನಾನು ಅಮ್ಮ ನೀನು? ನಾನು ಹೇಳ್ದಂಗೆ ನೀನು ಕೇಳಬೇಕು, ನೀನು ಹೇಳ್ದಂಗೆ ನಾನು ಕೇಳೋಣ? ಹಾಕು ಇಲ್ಲಿ ಧಾರಾವಾಹಿ ಬರ್ತದೆ. 6 ಗಂಟೆ ಆಯಿತು. ಅಮ್ಮ, ನಾನು ನೋಡ್ಬಿಡೋದು ಬೇಡವಮ್ಮ. ಯಾವಾಗಲೂ ಧಾರಾವಾಹಿ ಅಂತೀಯಲ್ಲಮ್ಮ ನೀನು. ನಾನು ಇದೊಂದು ಸ್ವಲ್ಪ ಕ್ರಿಕೆಟ್ ನೋಡಬೇಕು. ಕ್ರಿಕೆಟ್ ಮುಗಿಯೋ ತನಕ ನಾನು ಯಾವುದನ್ನೂ ಹಾಕೋದಿಲ್ಲ. ನೀನು ಎಷ್ಟಾದರೂ ಕೇಳಿದ್ರು ನಾನು ಹಾಕೋದಿಲ್ಲ. ನಾನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಕೊಡ್ತೀನಿ, ಹೋಗು. ಇಲ್ಲ ಇದೇ ಧಾರಾವಾಹಿ ಬೆಳಗ್ಗೆ ಬರ್ತದಲ್ಲ, ನೋಡ್ಕೊಳ್ಳಿವಂತೆ ಹೋಗು. ನಾನಂತೂ ಇವಾಗ ಕೊಡೋದಿಲ್ಲ ಕಣಮ್ಮ. ಅದ್ಯಾಕ್ಲ ಹಿಂಗಾಡಿ? ಕೊಡಿಲಿ ರಿಮೋಟ. ನೋಡ್ಬಾರ್ದ ನಾನು? ಹೋಗು. ಕಾಲೇಜಲ್ಲಿ ಏನು ನಿನಗೆ ಹೋಮ್ವರ್ಕ್ ಕೊಟ್ಟಿಲ್ವಾ? ನಿಂಗೇನು ಬರೆಯೋದು ಓದೋದು ಕೊಟ್ಟಿಲ್ವ ನಿನಗೆ? ಕಾಲೇಜಿಗೆ ಸೇರಿಸಿರೋದು TV ನೋಡೋಕ್ಕೆ, ಕ್ರಿಕೆಟ್ ನೋಡೋಕ್ಕೆ ಬರೀ ಇದೆಯಾ? ಹೋಗು, TV ಆಫ್ ಮಾಡಿಬಿಟ್ಟು. ಇಲ್ಲಾಂದರೆ ಇಲ್ಲಿ ಕೊಡಿಲ್ಲ ರಿಮೋಟ. ಇಲ್ಲಿ ತಗೊಳವ ರಿಮೋಟ, ಏನಾದರೂ ಹಾಕೊಂಡು ಹೋಗು. ನಾನು ಹೋಯ್ತೀನಿ, ಮೊಬೈಲ್ ನೋಡ್ಕೊಂಡು ಕೂತ್ಕೋತೀನಿ. ಹೋಗು, ಆಯ್ತು. ನಿನಗಿಂತ ನನ್ನ ಮಗಳೇ ಹೊಸಿ ಕೆಲಸನಾರ ಮಾಡ್ಕೊಡ್ತಾಳೆ. ನೀನು ಕೆಲಸನೂ ಮಾಡ್ಕೊಡೋದಿಲ್ಲ, ಈ ಕಡೆ ನಾನು ಹೇಳ್ದಂಗೂ ಕೇಳೋದಿಲ್ಲ ನೀನು. ತಡಿ, ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಮುಂದಿನ ವರ್ಷದಿಂದ ನಿನ್ಗೆ ಹಾಸ್ಟೆಲ್ಗೆ ಹಾಕಿಸ್ತೀನಿ, ಕಾಲೇಜಿಗೆ. ಅಲ್ಲೇ ಇರ್ಬೇಕು ನೀನು, ಅಲ್ಲೇ ಉಣ್ಕೊಂಡು, ಅಲ್ಲೇ ತಿನ್ಕೊಂಡು, ಅಲ್ಲೇ ಮಲಿಕೊಂಡು, ಬಟ್ಟೆ ಗಿಟ್ಟೆಲ್ಲ ನೀನೇ ಹೋಗ್ಕೋಬೇಕು. ಆಗಲೇ ನೀನು ಬುದ್ಧಿ ಬರೋನು. ಥೂ, ಮನೆಗೆ ಬಂದರೆ ಬೈತೀಯಲ್ಲಮ್ಮ ನೀನು ಎಲ್ಲದಕ್ಕೂ. ನನ್ನ ಮನೆಗೆ ಬರೋಕ್ಕಿಲ್ಲ ಹೋಗೋತ್ಲಾಗೆ. ನಿಂತ್ಕೊಳ್ಳ, ಎಲ್ಲೆಲ್ಲ ಹೋಯ್ತಿದ್ದಿ? ನಿಂತ್ಕೊಳ್ಳ ಚಿಂಟು, ನಿಂತ್ಕೊಳ್ಳಿ. ನಿಂತ್ಕೊಳ್ಳ. ಯಾಕೆ ಅವನು ಅಷ್ಟೊಂದು ಕೋಪ ಮಾಡ್ಕೊಂಡು ಹಂಗೆ ಕೊಸಾರು ಎದ್ದೋಯ್ತವನಲ್ಲ? ಏನಾಯ್ತು? ಏನಂದೆ ನೀನು? ನಾನೇ ನನ್ನ ಮರೆಯ ಧಾರಾವಾಹಿ ಬರ್ತವೆ, ಧಾರಾವಾಹಿ ಹಾಕು ಅಂದೆ. ರಿಮೋಟ್ ಕೊಡು ಅಂತಂದೆ. ಅವನು ಅಷ್ಟಕ್ಕೆ ಕೊಸಾರನ್ನು ಎದ್ದೋಯ್ತವನೆ.
ಬತ್ತಾನ ಹಾಕಿ ಹಸಿದ ಮೇಲೆ ಮೊಟ್ಟೆ. ಥೂ, ಈ ಬಡ್ಡಿ ಮಗನ ಟಿ ವಿಯಿಂದನೇ ಇದೆಲ್ಲ ಆಯ್ತಿರೋದು. ಟಿ ವಿ ತೆಗ್ದು ಆಚೆಗೆ ಬಿಸಾಕ್ತೀನಿ ಅಂತ ಅಡಿಯಲ್ಲಿ. ಬಿಸಾಕಿ ಬಿಸಾಕಿ ತರಕ್ಕೆ ದುಡ್ಡು ಮಡಗಿದ್ದೀರಲ್ಲ, ಬಿಸಾಕಿ. ಇರೋದೊಂದು ಟಿ ವಿ, ಅದನ್ನು ನೋಡಿಕೊಂಡು ಹೆಂಗೋ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಇನ್ನು ಅದನ್ನು ಬಿಸಾಕ್ಬಿಡಿ ಅತ್ತಾಗೆ. ಅಡುಗೆ ಮಾಡಿದ್ಯಾ? ಅಷ್ಟೊತ್ತಿನಲ್ಲೇ ತಂದು ಕೊಟ್ಟನಲ್ಲ ಚಿಕನ, ತಗೋಬೈಲಿ, ಹೊಟ್ಟೆ ಸಿತೈತೆ. ತಡಿ ಮಾರಾಯ ಮಾಡಗಂಟ, ನನಗೆ 4 ಕೈ 4 ಕಾಲವಾ, ಮಾಡಬಾರ್ದಾ? ಮಾಡ್ತೀನಿ ತಡಿ, ಕೂತ್ಕೊಂಡಿರೋ ಅಲ್ಲಿ, ಮಾಡಿಕೊಡ್ತೀನಿ. ನಮಸ್ಕಾರ ಕಣ್ರಪ್ಪ, ನಾನು ನಿಮ್ಮ ಸುಬ್ಬ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಮರಿದೆ ಮಾಡ್ರಪ್ಪ. ಬರೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ? ಬಾಯ್.